ಪ್ರಮುಖವಾಗಿ ಈಗಿರೋ ಪ್ರಶ್ನೆ, ಪ್ರತಿ ದಿನವೂ ಕೂಡ ಹೊಸ ಹೊಸ ಜಾಗಗಳು SIT ಅದನ್ನ ಉತ್ಖನನ ಮಾಡ್ತಾ ಇರೋದು, ಇದು ಎಷ್ಟು ದಿನ ಪ್ರಶ್ನೆ ಕೇಳ್ತಿದ್ದಾರೆ. ಆದ್ರೆ ಕಾನೂನಾತ್ಮಕವಾಗಿ ನಡೀತಾ ಇರುವ ತನಿಖೆಗೆ ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಅದನ್ನ ಕೊಡ್ಲೇಬೇಕು, ತಾಳ್ಮೆ ಇರಲೇಬೇಕು, ಇದು ಕೂಡ ಅನಿವಾರ್ಯ. ಇದೆಲ್ಲದರ ನಡುವೆ ಹೀಗೆ ಜಾಗದ ಮೇಲೆ ಜಾಗ ಅಗಿತಾ 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 ಕಡೆಗೆ ಏನು ಸಿಗದೆ ಹೋದ್ರೆ ಏನಪ್ಪ ಅನ್ನೋ ಅನುಮಾನ. ನಾನು ನಾರಾಯಣ ಸ್ವಾಮಿ ಸರ್ ಇಂದಲೇ ಪ್ರಶ್ನೆ ಕೇಳ್ತಾ ಆರಂಭ ಮಾಡ್ತೀನಿ. ವಿಶ್ವಾಸ ಅನ್ನೋದು ಬಹಳಷ್ಟು ಇತ್ತು ಈ ದೂರುದಾರ ಬಂದ ಸಂದರ್ಭದಲ್ಲಿ. 300 ಶವಗಳಂತೆ ಅಟ್ಲೀಸ್ಟ್ 3 ಸಿಕ್ಕರೂ ಕೂಡ ಆರೋಪಕ್ಕೊಂದು ಹುರುಳು ಸಿಗತ್ತೆ ಅಂತ. ನಾನೆಲ್ಲ ಮುಗಿದೋಯ್ತು ಅಂತ ಕೇಳ್ತಾ ಇಲ್ಲ, ಮೀಡಿಯಾ ಟ್ರಯಲ್ ಮಾಡೋ ಗೋಜಿಗೂ ಕೂಡ ನಾನು ಹೋಗೋದಿಲ್ಲ. ಜನರ ಮನಸ್ಸಿನಲ್ಲಿ ಬಂದಿರೋ ಅನುಮಾನನ ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಒಬ್ಬ ವಕೀಲರಾಗಿ ಈ ಹಂತದ ತನಿಖೆಯಲ್ಲಿ ಒಬ್ಬ ದೂರುದಾರನ ಮೇಲೆ ಅನುಮಾನ ಪಡ್ಲಿಕ್ಕೆ ಸಾಧ್ಯತೆಗಳು ಇದೆಯಾ ಇಲ್ವಾ? ಖಂಡಿತ ಮೇಡಮ್. ನಾನು ನಿನ್ನೆ ಇದೇ ಡಿಸ್ಕಷನ್ಸ್ ಅಲ್ಲಿ ನಾನು ಬಂದಾಗ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದ್ದೆ, ಒಬ್ಬ ಮನುಷ್ಯ ಯಾವ್ದಾದ್ರೂ ಒಂದು ಡೆಡ್ ಬಾಡಿ ಒಂದು ಭೂಮಿ ಒಳಗಡೆ ಇದೆ ಅಂದ್ರೆ ಅದನ್ನ ಅಲ್ಲಿಂದ ಡಿಗ್ ಮಾಡಿ ತೆಗಿಬೇಕು ಅಂದ್ರೆ ದೇರ್ ಇಸ್ ಎ ಪ್ರೊಸೀಜರ್. ಒಂದು ಮ್ಯಾಜಿಸ್ಟ್ರೇಟ್ ಇಂದ ಪರ್ಮಿಷನ್ ತಗೊಳ್ಬೇಕು, ಪೊಲೀಸ್ನವ್ರ ಮುಖಾಂತರ, ಜೊತೆಗೆ ಲೋಕಲ್ ಅಥಾರಿಟಿ, ಜೊತೆಗೆ ಹೆಲ್ತ್ ಗೆ ಸಂಬಂಧಪಟ್ಟಂತವ್ರು, ಆಮೇಲೆ ಮಹಾಜರ್ ಮಾಡುವಂತ ಪಂಚದವರು ಎಲ್ಲಾನು ಕರ್ಕೊಂಡು ಬಂದು ತೆಗಿಬೇಕು. ಅದು ದಟ್ ಇಸ್ ಅ ಪ್ರೊಸೀಜರ್. ಈತ ಪ್ರಾರಂಭದಲ್ಲೇ ಒಂದು ತಪ್ಪು ಮಾಡಿದಾನೆ. ಏನಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಅವ್ರನ್ನ ಕರ್ಕೊಂಡೋಗಿ ಒಂದು ಬಾಡಿ ಶವ ಇದೆ ಅಂತ ಎತ್ಕೊಂಡು ಬರ್ತಾನೆ, ಅದನ್ನ ಲೈವ್ ಅಲ್ಲಿ ಚಾನಲ್ ಯೂಟ್ಯೂಬ್ ಅಲ್ಲಿ ಬರ್ತಾರೆ. ಆತ ಅದನ್ನ ಎತ್ಕೊಂಡು ಹೋದಾಗ್ಲೇ SIT ಅವರು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡಬೇಕಾಗಿತ್ತು, ಮೊದಲನೇದಾಗಿ ಆತನ ಮೇಲೆ ಕೇಸ್ ಬುಕ್ ಮಾಡಬೇಕಾಗಿತ್ತು. ಫಸ್ಟ್ ಅಲ್ಲೇ ಎಡವಿದೆ ನನ್ನ ಹೇಳೋದು. ಪ್ರೊಸೀಜರ್ ವೈಸ್ ಕಾನೂನನ್ನ ಅಲ್ಲೇ ತಪ್ಪು ಮಾಡಿದ್ದಾರೆ. ಅಲ್ಲಿ ಎಡವಿ ಏನ್ ಮಾಡ್ತಾರೆ, ಆತನನ್ನ ಜಸ್ಟ್ ಒಂದು ಸಾಕ್ಷಿಯಾಗಿ ತಗೊಂಡು ಆತನಿಗೆ ಒಂದು ರಕ್ಷಣೆ ಕೊಟ್ಕೊಂಡು ಆತನ ಒಂದು ಹೇಳಿಕೆ ಆಧಾರದ ಮೇಲ್ಗಡೆ 13 ಪಾಯಿಂಟ್ ಮಾಡ್ತಾರೆ. ಅಕಸ್ಮಾತ್ ಹಂಗ್ ಮಾಡಿದ್ರೆ ಸರ್ಕಾರದ ಮೇಲೆ ಬರ್ತಾ ಪಾಯಿಂಟ್ ಬರ್ತೀನಿ. ಡೈರೆಕ್ಟ್ ಕಾನೂನು ಅಷ್ಟೇ ಮಾತಾಡ್ತಾ ಇದ್ದೀನಿ, ಆಮೇಲೆ ಖಂಡಿತ ಫ್ಯಾಕ್ಟ್ಸ್ ಬಗ್ಗೆ ಬರ್ತೀನಿ. 13 ಪಾಯಿಂಟ್ಸ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಎಲ್ಲ ತಗೊಂಡೇ ಮಾಡ್ತಾರೆ. ಅವ್ನು ಮಾಡಿಲ್ಲ, ಮಾಡೋದಿಲ್ಲ. ಪೊಲೀಸ್ನವ್ರು ಏನ್ ಮಾಡಬೇಕಾಗಿತ್ತು, ಮೊದಲನೇದಾಗಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ, ಕಾನೂನು ಗೊತ್ತಿಲ್ಲ ಅಂತ ನೀನ್ ತಪ್ಪು ಮಾಡಿದ ಮಾತ್ರಕ್ಕೆ ನಿನಗೆ ಕ್ಷಮಿಸೋದಿಲ್ಲ. ಆತನನ್ನ ಫಸ್ಟ್ ಅಪರಾಧಿ ಸ್ಥಾನದಲ್ಲಿ ಇಟ್ಕೊಂಡು ದೆನ್ ಒಬ್ಬ ಆತನ ಹೇಳಿಕೆಗಳನ್ನ ತಗೊಂಡು ಮೊದ್ಲು ಏನ್ ಮಾಡ್ಬೇಕಾಗಿತ್ತು, ನೀನ್ ಒಬ್ಬನೇ ಬಾಡಿ ಎತ್ಕೊಂಡೋದ ಅಥವಾ ಇನ್ನೊಂದು 4 ಜನ ಸೇರಿ, ಯಾಕಂದ್ರೆ ಒಂದು ಬಾಡಿನ ಅದೇನ್ ನಾಯಿ ಮರಿಯಲ್ಲ, ಒಂದು ಬಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 4-5 ಜನ ಸೇರಿ ಎತ್ಕೊಂಡು ಹೋಗ್ಬೇಕು. ಅವ್ರು ಯಾರಾದ್ರು ಅಂತ ತಿಳ್ಕೊಂಡು ಅದಾದ್ಮೇಲೆ ಈ ಪಾಯಿಂಟ್ಸ್ ಗಳನ್ನೆಲ್ಲ ಮಾಡ್ಕೊಂಡು ದೆನ್ ಡಿಗ್ ಮಾಡ್ಬೇಕಾಗಿತ್ತು. ಆದ್ರೆ ಇವ್ರೇನ್ ಮಾಡಿದ್ರು, ಡೈರೆಕ್ಟ್ ಆಗಿ ಇಲ್ಲಿನ ಪ್ರೆಷರ್ ಡೈರೆಕ್ಟ್ ಆಗಿ SIT ಮಾಡಿದ್ರು, ಡೈರೆಕ್ಟ್ ಆಗಿ ಹೋದ್ರು. ಆತನ ಒಂದು ಆತನಿಗೆ ಆರಂಭಿಕ ಹಂತದಲ್ಲೇನೆ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ನೋಡಿ. ಅಲ್ಲೊಂದು ಪಾಯಿಂಟ್ ಇದೆ, ಆತನ ಕಸ್ಟಡಿ ಕೂಡ ತಗೊಳ್ಳೋದಿಲ್ಲ ಕಡೆ ಪಕ್ಷ. ಓಕೆ, ಡೈರೆಕ್ಟ್ ಆಗಿ ಪರ್ಮಿಷನ್ ಇದೆಯಂತಲ್ಲ ಸರ್ ಅವರಿಗೆ, ಕ್ಷಮೆ ಇರಲಿ, ಅವ್ರಿಗೆ ಪರ್ಮಿಷನ್ ಇದೆಯಂತೆ, ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ, ಮೊಬೈಲ್ ಬಳಕೆ ಮಾಡ್ಕೊಳ್ಳಿಕ್ಕೆ. ಅಲ್ಲೇನ್ ಮಾಡಬಹುದಾಗಿತ್ತು ಇವರು, SIT ಅವರು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಕೋರ್ಟ್ ನ ಅಪ್ರೋಚ್ ಮಾಡಿ ಪ್ರಾಸಿಕ್ಯೂಷನ್ ಇಂದ ಈ ತರ ಮಾಡೋದ್ರಿಂದ ನನ್ನ ಇನ್ವೆಸ್ಟಿಗೇಷನ್ ಅಡ್ಡಿ ಆಗತ್ತೆ ಅಂತ ಕೋರ್ಟ್ ಗಮನಕ್ಕೆ ತಂದು ಅವರು ಅವತನ್ನ ಕಸ್ಟಡಿಗೆ ತಗೊಂಡು ದೆನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವ್ರು ಮಾಡ್ಲಿಲ್ಲ. ಈಗ ಏನ್ ಮಾಡಿದ್ದಾರೆ, 13 ಪಾಯಿಂಟ್ ಮಾಡಿದ್ರು. ನಾಟ್ ಓನ್ಲಿ 13 ಪಾಯಿಂಟ್, 11 ಪಾಯಿಂಟ್ ಅಂತ ಬಂದಾಗ 11A, 11B, 11C ಅಂತೆಲ್ಲ ಮಾಡಿ ಸುಮಾರು 16-17 ನನ್ನ ಪ್ರಕಾರ ಮಾಡಿದ್ದಾರೆ. ಹೋಗ್ಲಿ, ಆತ ಮಾಡಿದ್ರಲ್ಲಿ ಯಾವ್ದಾದ್ರು ಏನಾದ್ರೂ ಹುರುಳು ಸಿಕ್ತಾ? ಕಡೆ ಪಕ್ಷ ಎಲ್ಲೋ ಒಂದ್ ಕಡೆ ಒಂದು ಅಲ್ಲಿಗೆ ಈತನ ಮೇಲೆ ಅನುಮಾನ ಹುಟ್ಲಿಕ್ಕೆ ನಾನು ಪಬ್ಲಿಕ್ ಡೊಮೈನ್ ಬಗ್ಗೆ ಮಾತ್ರ ಕೇಳ್ತಿದ್ದೀನಿ, ತನಿಖೆ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಪಬ್ಲಿಕ್ ಡೊಮೈನ್ ಅಲ್ಲಿ ಅಂದ್ರೆ ಜನಸಾಮಾನ್ಯರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಧರ್ಮಸ್ಥಳವನ್ನ ಗಮನಿಸ್ತಾ ಇದ್ರು ಅವ್ರ ಮನಸ್ಸಿನಲ್ಲಿ ಅನುಮಾನ ಮೂಡ್ಲಿಕ್ಕೆ ಕಾರಣ ಇದೆ. ಅನುಮಾನ ಅಲ್ಲ, ನಿಖರವಾಗಿ ಇವತ್ತು ಆತ ನಿಖರವಾಗಿ ಇಲ್ಲಿದ್ದೇ ಇದೆ ಅಂತ ಹೇಳಿದ್ದ. ಇವಾಗ ಅಷ್ಟೇ ನಿಖರವಾಗಿ ಅಲ್ಲಿ ಇಲ್ಲ ಅಂತ. ಅದು ಅಲ್ಲದೆ ಒಂದು ಬಾಡಿನ ಉಳ್ಬೇಕಾದ್ರೆ ಯಾವ್ದೇ ಧರ್ಮದಲ್ಲಾಗ್ಲಿ 3 ಅಡಿ 6 ಅಡಿ ಕೆಳಗಡೆ ಊತಿದ್ರೆ ಹೆಚ್ಚೆಚ್ಚು, ಇದ್ರಲ್ಲಿ 18 ಅಡಿ 20 ಅಡಿ ಆಳ ತೆಗೆದ್ರು ಕೂಡ ಇನ್ನೊಂದ್ ಸ್ವಲ್ಪ ತೆಗ್ದಿದ್ರೆ ನೀರ್ ಬರ್ತಾ ಇತ್ತು. ಅಷ್ಟು ಕೆಲವೊಂದ್ ಕಡೆ ನೀರ್ ಕೂಡ ಬಂದಿದೆ. ಇಷ್ಟು ತೆಗೆದ್ರು ಕೂಡ ಅಲ್ಲೊಂದು ಬಾಡಿ ಸಿಗೋದಿಲ್ಲ. ಅನುಮಾನಕ್ಕೆ ಅದೊಂದೇ ಕಾರಣ ಅಲ್ಲ ರಜಾಕ್ ಅವರೇ. ನೋಡಿ, ಆತ ಹೇಳಿದ್ದೇನು, ಒಬ್ಬನೇ ಹೋಗಿ ನಾನು ನಿಗೂಢವಾಗಿ ಶವಗಳನ್ನ ಹೂತಾಕ್ತಿದ್ದೆ. ಈಗ ಒಬ್ನೇ ಹೋಗಿ ಹೂತಿದ್ ಶವನ 20-25 ಜನ SIT ಅಧಿಕಾರಿಗಳೆಲ್ಲ ಸೇರ್ಕೊಂಡು ಹುಡುಕ್ತಿದ್ರು ಕೂಡ 300 ಬೇಡ ರೀ, ಒಂದು 3 ಆದ್ರೂ ಸಿಗೋದ್ ಬೇಡವಾ? ಇದಕ್ಕೆ ಅಲ್ವಾ ಅನುಮಾನ ಬರೋದು? ಮೇಡಮ್, ಮೊದಲನೇದಾಗಿ ಈ ಧರ್ಮಕ್ಷೇತ್ರ ಏನಿದೆ ಅದಕ್ಕೆ ಅಪಾರವಾದ ಗೌರವ ಇದೆ. ವಿನೋದ್ ರಜಾಕ್ ಅವರೇ, ಅದಕ್ಕೆ ನಿಮ್ಮನ್ನ ಇವತ್ತು ಕರೆಸಿರೋದು ಇಲ್ಲಿಗೆ. ಅದ್ರ ಮೇಲೆ ಯಾರೂ ಬೆರಳೆತ್ತಾ ಇಲ್ಲ. ನೀವು ಬಂದು ಕೂತ್ಕೊಂಡಿರೋದು ನಮಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಮೆಕ್ಕಾ ಮದೀನಕ್ಕೆ ನೀವ್ ಎಷ್ಟು ಗೌರವ ಕೊಡ್ತೀರಾ, ಹಜ್ಗೆ ಹೋದಾಗ ಎಷ್ಟು ನೀವು ಗೌರವ ಕೊಡ್ತೀರಾ,
ಅದಕ್ಕೆ ನಾವು ಕೂಡ ಅಷ್ಟೇ ಗೌರವ ಕೊಡ್ಬೇಕಾಗ್ತದೆ, ನೀವು ಕೊಡ್ಬೇಕಾಗ್ತದೆ. ಅವರು ಹಾಗಿದ್ದಾರೆ ಅನ್ನೋದಕ್ಕೇನೆ ಇವತ್ತು ಇಲ್ಲಿ ಕೂತಿದ್ದಾರೆ. ಸರ್ ವಿಷಯಕ್ಕೆ ಬರಲಿ ಸರ್, ಮಾತಾಡಿ. ಒಂದು ಮಾತನ್ನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಏನಂತ ಹೇಳಿದ್ರೆ, ಮಂಜುನಾಥ ಸ್ವಾಮಿ ದೇವಸ್ಥಾನ ಅದು ಧರ್ಮಕ್ಷೇತ್ರ, ಅದಕ್ಕೆ ಅಪಾರವಾದ ಗೌರವ ಇದೆ. ಯಾರೂ ಕೂಡ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆ ಧರ್ಮಸ್ಥಳದ ಮೇಲೆ ಬೆರಳೆತ್ತಾ ಇಲ್ಲ. ಯಾರೂ ಕೂಡ ಧರ್ಮಸ್ಥಳದ ಮೇಲೆ ಬೆರಳೆತ್ತಾ ಇಲ್ಲ. ಯಾರು ಅದನ್ನ ಪ್ರಶ್ನಿಸ್ತಾ ಇಲ್ಲ. ಪ್ಲೀಸ್ ಗಿವ್ ಮಿ ಮೈ ಟೈಮ್. ಪ್ಲೀಸ್ ಗಿವ್ ಮಿ ಮೈ ಟೈಮ್. ಮಾಡ್ಲಿ ಅವರು, ಜನಕ್ಕೆ ಗೊತ್ತಿದೆ ಯಾರು ಒಬ್ಜೆಕ್ಟ್ ಮಾಡಿದ್ರು, ಯಾರು ಕ್ಷೇತ್ರದ ಕಡೆ ಬೊಟ್ಟು ಮಾಡಿದ್ರು ಅದು ಗೊತ್ತಿದೆ. ಇದರಲ್ಲಿ ಏನಾದ್ರೂ ಒಂದು ಷಡ್ಯಂತ್ರ ಇದೆಯಾ, ಯಾರಿಗಾದ್ರೂ ಕಾಪಾಡಕ್ಕೆ ಒಂದು ಪ್ರಯತ್ನ ನಡೀತಾ ಇದೆಯಾ? ಅದೇ ಆ ಪಕ್ಕದ ಕ್ಷೇತ್ರದ ಕಾರ್ಕಳದ MLA ಸುನೀಲ್ ಕುಮಾರ್ ಅವರು ಇವತ್ತು ಅಸೆಂಬ್ಲಿಯಲ್ಲಿ ಇವತ್ತೇ ಮಾತೆತ್ತಬೇಕು. ಇವತ್ತೇ ಇಡೀ ನಮ್ಮ ರಾಜ್ಯದಲ್ಲಿ, ಒಂದು ಚಿಕ್ಕಮಗಳೂರಲ್ಲಿ, ಕೊಪ್ಪಳಲ್ಲಿ, ಯಾದಗಿರಲ್ಲಿ, ಮೈಸೂರಲ್ಲಿ, ಕಲಬುರಗಿಯಲ್ಲಿ ಒಂದೇ ದಿನ, ಒಂದೇ ಕ್ಷಣ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಇದೊಂದು ಪ್ರಾಯೋಜಿತ ಷಡ್ಯಂತ್ರ. ಹಿಂದೆ ಯಾರೋ ಕೇಳಿ ಮೇಡಮ್, ಪ್ರೊಟೆಸ್ಟ್ ಬೆಂಗಳೂರಲ್ಲಿ ಆಗ್ಬೋದು ಮೇಡಮ್, ಮೈಸೂರಲ್ಲಿ ಆಗ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ರಾಜ್ಯಾದ್ಯಂತ. ಮೊದಲು ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡಕ್ ಯಾರು ಬರ್ತಾರೆ ಅವ್ರನ್ನ ಹೊಡೆಯೋದು, ಬಡಿಯೋದು, ಒಂದು 50-60 ಜನ ಸೇರಿ ಅದನ್ನ SIT ತನಿಖೆ ನಡೀತಾ, ಅದಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡೋದು. ಪ್ರಮುಖವಾಗಿ ಈಗಿರೋ ಪ್ರಶ್ನೆ, ಪ್ರತಿ ದಿನವೂ ಕೂಡ ಹೊಸ ಹೊಸ ಜಾಗಗಳು SIT ಅದನ್ನ ಉತ್ಖನನ ಮಾಡ್ತಾ ಇರೋದು, ಇದು ಎಷ್ಟು ದಿನ ಪ್ರಶ್ನೆ ಕೇಳ್ತಿದ್ದಾರೆ. ಆದ್ರೆ ಕಾನೂನಾತ್ಮಕವಾಗಿ ನಡೀತಾ ಇರುವ ತನಿಖೆಗೆ ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಅದನ್ನ ಕೊಡ್ಲೇಬೇಕು, ತಾಳ್ಮೆ ಇರಲೇಬೇಕು, ಇದು ಕೂಡ ಅನಿವಾರ್ಯ. ಇದೆಲ್ಲದರ ನಡುವೆ ಹೀಗೆ ಜಾಗದ ಮೇಲೆ ಜಾಗ ಅಗಿತಾ ಕಡೆಗೆ ಏನು ಸಿಗದೆ ಹೋದ್ರೆ ಏನಪ್ಪಾ ಅನ್ನೋ ಅನುಮಾನ. ನಾನು ನಾರಾಯಣ ಸ್ವಾಮಿ ಸರ್ ಇಂದಲೇ ಪ್ರಶ್ನೆ ಕೇಳ್ತಾ ಆರಂಭ ಮಾಡ್ತೀನಿ. ವಿಶ್ವಾಸ ಅನ್ನೋದು ಬಹಳಷ್ಟು ಇತ್ತು ಈ ದೂರುದಾರ ಬಂದ ಸಂದರ್ಭದಲ್ಲಿ. 300 ಶವಗಳಂತೆ ಅಟ್ಲೀಸ್ಟ್ 3 ಸಿಕ್ಕರೂ ಕೂಡ ಆರೋಪಕ್ಕೊಂದು ಹುರುಳು ಸಿಗತ್ತೆ ಅಂತ. ನಾನೆಲ್ಲ ಮುಗಿದೋಯ್ತು ಅಂತ ಕೇಳ್ತಾ ಇಲ್ಲ, ಮೀಡಿಯಾ ಟ್ರಯಲ್ ಮಾಡೋ ಗೋಜಿಗೂ ಕೂಡ ನಾನು ಹೋಗೋದಿಲ್ಲ. ಜನರ ಮನಸ್ಸಿನಲ್ಲಿ ಬಂದಿರೋ ಅನುಮಾನನ ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಒಬ್ಬ ವಕೀಲರಾಗಿ ಈ ಹಂತದ ತನಿಖೆಯಲ್ಲಿ ಒಬ್ಬ ದೂರುದಾರನ ಮೇಲೆ ಅನುಮಾನ ಪಡ್ಲಿಕ್ಕೆ ಸಾಧ್ಯತೆಗಳು ಇದೆಯಾ ಇಲ್ಲವಾ? ಖಂಡಿತ ಮೇಡಮ್. ನಾನು ನಿನ್ನೆ ಇದೇ ಡಿಸ್ಕಷನ್ಸ್ ಅಲ್ಲಿ ನಾನು ಬಂದಾಗ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದ್ದೆ, ಒಬ್ಬ ಮನುಷ್ಯ ಯಾವ್ದಾದ್ರೂ ಒಂದು ಡೆಡ್ ಬಾಡಿ ಒಂದು ಭೂಮಿ ಒಳಗಡೆ ಇದೆ ಅಂದ್ರೆ ಅದನ್ನ ಅಲ್ಲಿಂದ ಡಿಗ್ ಮಾಡಿ ತೆಗಿಬೇಕು ಅಂದ್ರೆ ದೇರ್ ಇಸ್ ಎ ಪ್ರೊಸೀಜರ್. ಒಂದು ಮ್ಯಾಜಿಸ್ಟ್ರೇಟ್ ಇಂದ ಪರ್ಮಿಷನ್ ತಗೊಳ್ಬೇಕು, ಪೊಲೀಸ್ನವ್ರ ಮುಖಾಂತರ, ಜೊತೆಗೆ ಲೋಕಲ್ ಅಥಾರಿಟಿ, ಜೊತೆಗೆ ಹೆಲ್ತ್ ಗೆ ಸಂಬಂಧಪಟ್ಟಂತವ್ರು, ಆಮೇಲೆ ಮಹಾಜರ್ ಮಾಡುವಂತ ಪಂಚಾಯತ್ದವರು ಎಲ್ಲಾರು ಕರ್ಕೊಂಡು ಬಂದು ತೆಗಿಬೇಕು. ಅದು ದಟ್ ಇಸ್ ಅ ಪ್ರೊಸೀಜರ್. ಈತ ಪ್ರಾರಂಭದಲ್ಲೇ ಒಂದು ತಪ್ಪು ಮಾಡಿದಾನೆ. ಏನಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಅವ್ರನ್ನ ಕರ್ಕೊಂಡೋಗಿ ಒಂದು ಬಾಡಿ ಶವ ಇದೆ ಅಂತ ಎತ್ಕೊಂಡು ಬರ್ತಾನೆ. ಅದನ್ನ ಲೈವ್ ಅಲ್ಲಿ ಚಾನಲ್ ಯೂಟ್ಯೂಬ್ ಅಲ್ಲಿ ಬರ್ತಾರೆ. ಆತ ಅದನ್ನ ಎತ್ಕೊಂಡು ಹೋದಾಗ್ಲೇ SIT ಅವರು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡಬೇಕಾಗಿತ್ತು, ಮೊದಲನೇದಾಗಿ ಆತನ ಮೇಲೆ ಕೇಸ್ ಬುಕ್ ಮಾಡಬೇಕಾಗಿತ್ತು. ಫಸ್ಟ್ ಅಲ್ಲೇ ಎಡವಿದೆ. ನನ್ನ ಹೇಳೋದು ಪ್ರೊಸೀಜರ್ ವೈಸ್ ಕಾನೂನನ್ನ ಅಲ್ಲೇ ತಪ್ಪು ಮಾಡಿದ್ದಾರೆ. ಅಲ್ಲಿ ಎಡವಿ ಏನ್ ಮಾಡ್ತಾರೆ, ಆತನನ್ನ ಜಸ್ಟ್ ಒಂದು ಸಾಕ್ಷಿಯಾಗಿ ತಗೊಂಡು ಆತನಿಗೆ ಒಂದು ರಕ್ಷಣೆ ಕೊಟ್ಕೊಂಡು ಆತನ ಒಂದು ಹೇಳಿಕೆ ಆಧಾರದ ಮೇಲ್ಗಡೆ 13 ಪಾಯಿಂಟ್ ಮಾಡ್ತಾರೆ. ಅಕಸ್ಮಾತ್ ಮಾಡಿದ್ರೆ ಸರ್ಕಾರದ ಮೇಲೆ ಬರ್ತಾ ಇತ್ತಲ್ಲ, ಪಾಯಿಂಟ್ ಬರ್ತೀನಿ. ಡೈರೆಕ್ಟ್ ಕಾನೂನು ಅಷ್ಟೇ ಮಾತಾಡ್ತಾ ಇದೀನಿ, ಆಮೇಲೆ ಖಂಡಿತ ಫ್ಯಾಕ್ಟ್ಸ್ ಬಗ್ಗೆ ಬರ್ತೀನಿ. 13 ಪಾಯಿಂಟ್ಸ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಎಲ್ಲ ತಗೊಂಡೇ ಮಾಡ್ತಿಲ್ಲ. ಅವ್ನು ಮಾಡಿಲ್ಲ, ಮಾಡೋದಿಲ್ಲ. ಪೊಲೀಸ್ನವ್ರು ಏನ್ ಮಾಡಬೇಕಾಗಿತ್ತು, ಮೊದಲನೇದಾಗಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ. ಕಾನೂನು ಗೊತ್ತಿಲ್ಲ ಅಂತ ನೀನ್ ತಪ್ಪು ಮಾಡಿದ ಮಾತ್ರಕ್ಕೆ ನಿನಗೆ ಕ್ಷಮಿಸೋದಿಲ್ಲ. ಆತನನ್ನ ಫಸ್ಟ್ ಅಪರಾಧಿ ಸ್ಥಾನದಲ್ಲಿ ಇಟ್ಕೊಂಡು ದೆನ್ ಒಬ್ಬ ಆತನ ಹೇಳಿಕೆಗಳನ್ನ ತಗೊಂಡು ಮೊದ್ಲು ಏನ್ ಮಾಡ್ಬೇಕಾಗಿತ್ತು, ನೀನ್ ಒಬ್ಬನೇ ಬಾಡಿ ಎತ್ಕೊಂಡೋದ ಅಥವಾ ಇನ್ನೊಂದು 4 ಜನ ಸೇರಿ, ಯಾಕಂದ್ರೆ ಒಂದು ಬಾಡಿನ ಅದೇನ್ ನಾಯಿ ಮರಿಯಲ್ಲ, ಒಂದು ಬಾಡಿ ಎತ್ಕೊಂಡು ಹೋಗ್ಬೇಕಂದ್ರೆ ಸುಮಾರು 4-5 ಜನ ಸೇರಿ ಎತ್ಕೊಂಡು ಹೋಗ್ಬೇಕು. ಅವ್ರು ಯಾರಾದ್ರು ಅಂತ ತಿಳ್ಕೊಂಡು ಅದಾದ್ಮೇಲೆ ಈ ಪಾಯಿಂಟ್ಸ್ ಗಳನ್ನೆಲ್ಲ ಮಾಡ್ಕೊಂಡು ದೆನ್ ಡಿಗ್ ಮಾಡ್ಬೇಕಾಗಿತ್ತು. ಆದ್ರೆ ಇವ್ರೇನ್ ಮಾಡಿದ್ರು, ಡೈರೆಕ್ಟ್ ಆಗಿ ಇಲ್ಲಿನ ಪ್ರೆಷರ್ ಡೈರೆಕ್ಟ್ ಆಗಿ SIT ಮಾಡಿದ್ರು, ಡೈರೆಕ್ಟ್ ಆಗಿ ಹೋದ್ರು. ಆತನಿಗೆ ಆರಂಭಿಕ ಹಂತದಲ್ಲೇನೆ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ನೋಡಿ.